ಗಾಯ್ಸ್ ನೈಟು 7:30 ಶೋಗೆ ಎಷ್ಟು ಜನ ಇದ್ದಾರೆ ನೋಡ್ಬೋದಾಗಿರುತ್ತೆ ಅಲ್ಲಿ. 7:30 ಶೋಗೆ ಇನ್ನೂ ಯಾರನ್ನೂ ಬಿಟ್ಟಿಲ್ವಾ? 7:30 ಶೋಗೆ 7:30 ಶೋಗೆ ಇನ್ನೂ ಬಿಟ್ಟಿಲ್ಲ ಯಾಕೆ? 8 ಕಾಲ ನಿಜ ಹೌದಾ? ಗಾಯ್ಸ್ 7:20 7:30 ಮೂವಿಗೆ ಆಲ್ರೆಡಿ ಹೋಗ್ತಾ ಇದ್ವಿ. ಸೊ ಚಿತ್ರಮಂದಿರ ತುಂಬಿದೆ. ಬನ್ನಿ ಗಾಯ್ಸ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಟಿಕೆಟ್ ತಗೊಳಕ್ಕೆ ಹೋಗ್ತಾರೆ. ನಾವು ಆಲ್ರೆಡಿ ತಗೊಂಡಿದ್ದೀವಲ್ಲ, ನಾವು ಸ್ಕ್ಯಾನ್ ಮಾಡ್ಬಿಟ್ಟು ಹೊರಗಡೆ ಹೋಗೋದು. ವಾಶ್ರೂಮ್ ಏನಾರು ಹೊರಗಡೆ ಆಯ್ತಾ ನೋಡು, ಹೊರಗಡೆ ಹೋಗಿದ್ದು ಹೋಗ್ಬಿಡೋಣ. ಸೊ ಇನ್ನೂ ಬಿಟ್ಟಿಲ್ಲ. ಗೋವರ್ಧನ ಥಿಯೇಟ್ರ್ ದೊಡ್ಡ ಥಿಯೇಟ್ರ್ ಗಾಯ್ಸ್ ಇದು ನೋಡಿ. ಇನ್ನೂ ಎಷ್ಟು ಜನ ಬರ್ತಾ ಇದ್ದಾರೆ ನೈಟ್ ಶೋಗೆ. ಆಲ್ರೆಡಿ ಬುಕ್ ಮೈ ಶೋಲಿ ತುಂಬ ಎಲ್ಲ ಬುಕ್ ಆಗೋದು. ಅದಕ್ಕೋಸ್ಕರ ಬಿಡೋದು 8 ಗಂಟೆ ಅಂತ ಅಲ್ಲಿ. ಬಿಡೋದು 8, ನಮ್ಮದು ಸ್ಟಾರ್ಟ್ ಆಗೋದು 8. ಹಾಗಾದ್ರೆ ನೆಕ್ಸ್ಟ್ ಅಣ್ಣ ನೆಕ್ಸ್ಟ್ ಶೋ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗೋದು ಅಣ್ಣ? ಅಣ್ಣ ನೆಕ್ಸ್ಟ್ ಶೋ ಎಷ್ಟೊತ್ತಿಗೆ ಸ್ಟಾರ್ಟ್? 8:30ನಾ? 8 ಗಂಟೆ ಇನ್ನು ಅರ್ಧ ಗಂಟೆ ಅಟ್ಲೀಸ್ಟ್ ಬಿಟ್ಟವ್ರೆ ಗಾಯ್ಸ್. ಇನ್ನೂ ಹಾಫ್ ಆನ್ ಅವರ್ ವೆಯ್ಟ್ ಮಾಡಲೇಬೇಕು ಗಾಯ್ಸ್. ಲಿಟ್ರಲಿ 7:45 ಆಗ್ತಾಯಿದೆ, ಇನ್ನೂ ಮೂವಿ ಸ್ಟಾರ್ಟ್ ಆಗಿಲ್ಲ. 8 ಗಂಟೆಗೆ ಮೂವಿ. ಸೊ ಎಲ್ಲರೂ ವೆಯ್ಟಿಂಗ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂತ. ಸ್ಟಾರ್ಟ್ ಆಗೋದೇ 8 ಅಂದರೆ 11:45 12 ಗಂಟೆ ಆಗುತ್ತೆ ಗಾಯ್ಸ್ ಮೂವಿ ಮುಗಿಯೋದೆ. ಸೊ ಇಲ್ಲಿಂದ ಮತ್ತೆ ನಾವು ನಮ್ಮ ವಿಜಯನಗರಕ್ಕೆ ಹೋಗಬೇಕು ಅಂದರೆ ಮತ್ತೆ ಒಂದು 200 ರೂಪಾಯಿ ಮೆಟ್ರೋ ಮಾಡ್ಕೊ ಹೋಗ್ಬೇಕಾಗತ್ತೆ. ಮೆಟ್ರೋ ಆಗೋಲ್ಲ, ರ್ಯಾಪಿಡಲ್ಲಿ ಹೋಗ್ಬೇಕಾಗತ್ತೆ. ಇಷ್ಟು ದೂರದ ಬುಕ್ ಮಾಡ್ಕೋಬೋದಾಗಿತ್ತು ಅನ್ನಿಸ್ತಾ ಇದೆ. ಟೈಮ್ ಹೆವಿ ಆಗುತ್ತೆ ಗಾಯ್ಸ್. ಅಂತೂ ಇಂತ ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲಿಂದ ಯಾರನ್ನೂ ಬಿಡ್ತಾ ಇಲ್ಲ, ಈ ಕಡೆಯಿಂದ ಹೋಗೋದಕ್ಕೆ ಬಿಡ್ತಾ ಇದ್ದಾರೆ. ದೊಡ್ಡ ಥಿಯೇಟ್ರ್, 10 ಜನಕ್ಕೆ ಜಾಗ ಇದೆ. ಓ ಟಾಕ್ಸಿಕ್ ಅದೇ ಮೆಟ್ರೋ ಆರಾಮಾಗಿ ಹೋಗ್ತಾರೆ. ಸೊ ಗಾಯ್ಸ್ ಟಿಕೆಟ್ ಯಾರು ಚೆಕ್ ಮಾಡ್ತಾರೆ? ಇವರು ಟಿಕೆಟ್ ಚೆಕ್ ಮಾಡೋದು ಏನು ಮಾಡ್ತಾರೆ? ಒಳಗಡೆ ಎಲ್ಲ ನುಗ್ಕೊ ಹೋಗೋದು. ನಮ್ಮ ಸೀಟ್ ನಮ್ಗಿದ್ದೇ ಇರುತ್ತೆ. ಬೇರೆಯವ್ರು ಫಸ್ಟ್ ಡೇ ಫಸ್ಟ್ ಹೋಗಿ ಇಷ್ಟೊಂದು ವೈಬ್ರೇಷನ್ ನೋಡಿ ಗಾಯ್ಸ್. ಸೊ ಸೀಟ್ ರಿಸರ್ವ್ ಆಗಿರುತ್ತಲ್ಲ, ಯಾರು ಆ ಥರ ಬೇರೆಯವ್ರು ಯಾರು ಕೂರಕ್ಕಾಗಲ್ಲ ಬಿಡಿ, ಕಿರ್ಚಾಡ್ಲಿ. ಸೊ ವೈಬ್ರೇಷನ್ ಇರಲಿ. ಎಕ್ಸಿಟ್ ಆಗೋದು ಬಿಡಲ್ಲ, ಫಸ್ಟು ಹೊರಗಡೆ ಬರೋರು ಬಿಡ್ರು. ಅಂತಲ್ಲೇ ಶೂಟ್ ಮಾಡ್ಬಿಟ್ರು. ಎಷ್ಟು ಜನ ಬರ್ತಾರೆ? ಎಕ್ಸಿಟ್ ಆಗೋರು ಜಾಗ ಕೊಡ್ರು. 8 ಗಂಟೆ ಇಷ್ಟೊತ್ತು ಬರಬೇಕಾಗಿತ್ತು ಗಾಯ್ಸ್. ಸೊ ಇನ್ನೂ ಬರ್ತಾನೆ ಇದ್ದಾರೆ, ತುಂಬ ಇದೆ ಇಲ್ಲಿ ಸೀಟ್ ಮಾತ್ರ. ದೊಡ್ಡ ಥಿಯೇಟ್ರು. ಬರ್ತಾ ಇದ್ದಾರೆ ಇನ್ನೂ ಬರ್ತಾನೆ ಇದ್ದಾರೆ. ಸೊ ಈ ಕಡೆ ಎಂಟ್ರಿ ಆಗೋರು ಆಗ್ತಾನೆ ಇದ್ದಾರೆ. ಏನು ಗಾಯ್ಸ್ ಆಲ್ಮೋಸ್ಟ್ ಹೆವಿ ದೊಡ್ಡ ಥಿಯೇಟ್ರ್ ಗಾಯ್ಸ್ ಇದು. ಎಕ್ಸಿಟ್ಗೆ ನೋಡಿ ಈ ಕಡೆ ಇದೆ, ಇಲ್ಲಿ ತುಂಬ ಜನ ಬರ್ತಾ ಇದ್ದಾರೆ. ಫಸ್ಟ್ ಶೋ ಅಲ್ಲದೆ ಹೋದ್ರು ನೈಟ್ ಶೋ ಹೋಗಿ ಬಂದಿದ್ದಾರೆ. 4 ಗಂಟೆಗೆ ಇತ್ತಲ್ಲ ಆ ಶೋ ಇದು. ಸೊ ಇಲ್ಲಿಂದ ತುಂಬ ಜನ ಎಕ್ಸಿಟ್ ಆಗ್ತಾ ಇದ್ದಾರೆ. ದೊಡ್ಡ ಥಿಯೇಟ್ರ್ ಫುಲ್ ಆಗಿದೆ ನೋಡಿ, ಚಿತ್ರಮಂದಿರ ಫುಲ್ಲು. ಈ ಶೋ ಇನ್ನೂ 8 ಗಂಟೆ ಆಗಿದೆ, ಇನ್ನೂ ಒಳಗಡೆನೇ ಬಿಟ್ಟಿಲ್ಲ ಗಾಯ್ಸ್. 7:30 ಸ್ಟಾರ್ಟ್ ಹೊಂದಿದ್ರು, 11:30 ಮುಗಿಯುತ್ತೆ, ಹೋಗ್ಬೋದು ಅಂದ್ಕೊಂಡೆ. ಬಟ್ ಇದು ಸ್ಟಾರ್ಟ್ ಆಗೋದು 8:15 ಆಗುತ್ತೆ. ಹೊರಗಡೆ ಬರೋದು ನಾವು ಮನೆಗೆ ಹೋಗೋದು 12 ಗಂಟೆ ಗಾಯ್ಸ್. ರ್ಯಾಪಿಡೋ ಬುಕ್ ಮಾಡ್ಕೋಬೇಕಾಯ್ತು. ಎಕ್ಸ್ಟ್ರಾ 100 ರೂಪಾಯಿ ಟ್ಯಾಕ್ಸ್ ಬೀಳುತ್ತೆ ನಮಗೆ, ಬೇರೆ ದಾರಿ ಇಲ್ಲ. ಥಿಯೇಟ್ರ್ ಹಿಂಗಾಯ್ತು ಗಾಯ್ಸ್. ಗೋವರ್ಧನಗಿರಿ ಐತೆ.
ಜೆಂಟ್ಸ್ ಟಾಯ್ಲೆಟ್ಗೆ ಹೋಗೋಣ ಬನ್ನಿ ಫಸ್ಟು. ಸೊ 8 ಆಗಿದೆ, 8:15 ಸ್ಟಾರ್ಟು. ಬಾಲ್ಕನಿಗೆ ಹೋಗೋದು ಇದು ಜಾಗ. ಸೊ ಗಾಯ್ಸ್ ಶೋ ಸ್ಟಾರ್ಟ್ ಆಗ್ತಾ ಇದೆ, ಬನ್ನಿ. ಬಾಲ್ಕನಿ ಇಲ್ಲಿವರೆಗೂ ಟಿಕೆಟ್ ಚೆಕ್ಕೆ ಮಾಡಿಲ್ಲ ಗಾಯ್ಸ್ ಅವರು. ಸೊ ಸೀಟಲ್ಲಿ ಕೂತ್ಕೊಳ್ತೀವಲ್ಲ, ದೊಡ್ಡ ಥಿಯೇಟ್ರ್ ಗಾಯ್ಸ್. ಇದೇನಾ ಬಾಲ್ಕನಿ? ಹಾಂ ಇದೆ ಸೀಟ್ ನಂಬರ್ ನೋಡ. ಸೀಟ್ ನಂಬರ್ ನೋಡ. E14 15. ಸೊ ಗಾಯ್ಸ್ ಮೂವಿ ಸ್ಟಾರ್ಟ್ ಆಗ್ತಾ ಇದೆ ಗಾಯ್ಸ್. ಥಿಯೇಟ್ರ್ ಅಂತೂ ಫುಲ್ ಆಗಿದೆ ನೋಡಿ. ಅಲ್ಲಿ ಕೆಳಗಡೆ ಕೂತಿರಲ್ಲ, ಅಲ್ಲಿಂದ ಎಲ್ಲ ಫಿಲ್ ಆಗಿ, ಈ ಕಡೆ ಎಲ್ಲ ಬಾಲ್ಕನಿದೆಲ್ಲ ಫಿಲ್ ಆಗಿದ್ದಾರೆ ನೋಡಿ. ಬಾಸ್ಗಳು ಹೆಂಗೆ ಕೂತಿದ್ದಾರೆ ಮೂವಿ ನೋಡೋದಕ್ಕೆ. ಈ ಕಡೆ ಲೆಫ್ಟ್ ಸೈಡ್ ಗ್ಯಾಸ್ ಫುಲ್ ಆಗಿದ್ದಾರೆ. ಸೊ ಇಷ್ಟು ದಿನ ಆಗಿತ್ತು ಈ ಥರ ಫಿಲ್ ಆಗಿರೋದು. ಏನಂತಾರೆ ಬಸ್? ಸಂದೇಶ್ ಅವ್ರಿಗೆ ಅರ್ಧ ಮೂವಿ ಆಗುತ್ತೆ ಗಾಯ್ಸ್, ಮಧ್ಯೆ ಅದೇ ಬೇಜಾರಾಗ್ತಿದೆ. ನೋಡೋಣ ಎಷ್ಟು ಬೇಗ ಮುಗಿಯುತ್ತೆ. ಟಾಕ್ಸಿಕ್ A ಸರ್ಟಿಫೈಡ್ ಮೂವಿ. ಮುಖೇಶ್ ಬಂದಿದ್ದಾನೆ ಗಾಯ್ಸ್. ಬಿಫೋರ್ ಟಾಕ್ಸಿಕ್ ಆಫ್ಟರ್ ಟಾಕ್ಸಿಕ್ ಯಾಕೆ ಅಂತಾರೆ ಅಂತ ಈಗ ಗೊತ್ತಾಯ್ತಾ? ಗೊತ್ತಾಯ್ತಾ ನೋಡಿ ಗಾಯ್ಸ್. ಡೌನಲ್ಲಿ ಹೆಂಗೈತೆ ಇದು ಸ್ಕ್ರೀನ್, ಇದು ಇಲ್ಲಿಂದ ಮೂವಿ ಹೆಂಗೆ ಕಾಣುತ್ತೆ ನೋಡಿ. ಥಿಯೇಟ್ರ್ ಮಾತ್ರ ದೊಡ್ಡದು ಗಾಯ್ಸ್. ಅಲ್ಲಿವರೆಗೂ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಿದ್ದು ನಾನು ಮೂವಿ. ಆ ಲೆವೆಲ್ ಫೀಲ್ ಕೊಡುತ್ತೆ ಅದು. ಸಗದಾಗಿ ಕಾಣುತ್ತೆ ಅಲ್ಲ ಇಲ್ಲಿಂದ, ಇಷ್ಟು ಜನ ಕೂತ್ಕೊಂಡು ನೋಡೋದು. ಚೆನ್ನಾಗಾಯ್ತಲ್ಲ ಎಷ್ಟು ದೊಡ್ಡ ಥಿಯೇಟ್ರು. ಗಾಯ್ಸ್ ಲಾಜಿಕ್ ಅಂತೂ ಫುಲ್ ಮಿಸ್ಸಿಂಗು. ಯಾಕೆ ಬಾಸ್ ಈ ಥರ ಹೇಳ್ತೀವಿ ಅಂತ ಇದು ಮಾಡ್ಕೋಬೇಡಿ. ನಿಮ್ಮ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ, ಬಟ್ ಸ್ಟೋರಿ ಲಿಂಕಿಂಗ್ ಇಲ್ಲ. ಅನ್ನೆಸೆಸರಿ ಫೈಟಿಂಗ್ ಜಾಸ್ತಿ ಆಯಿತು. ಕನೆಕ್ಷನ್ನೇ ಸರಿಯಾಗಿ ಕೊಟ್ಟಿಲ್ಲ ಬಾಸ್. 3 ಅವರ್ ನಾವು ಟೈಮ್ ಕೊಟ್ಟು ನೋಡೋದಲ್ಲದೆ, ಸೊ ಅದರಿಂದ ಸ್ಟ್ರಾಂಗ್ ಮೆಸೇಜ್ ಏನೂ ಸಿಗಲಿಲ್ಲ. ಡಿಸಪಾಯಿಂಟ್ಮೆಂಟ್ ಜಾಸ್ತಿ ಇದೆ. ಲಾಜಿಕ್ ಅಂತೂ ಎಲ್ಲಿ ಮಿಸ್ಸಿಂಗ್, ಅದಕ್ಕೆ ಬೇಜಾರಾಗಿದ್ದು ಗಾಯ್ಸ್. ಆಲ್ರೆಡಿ ನೆಕ್ಸ್ಟ್ ಶೋಗೆ ಬಂದು ಸೀಟ್ ಹಿಡ್ಕೊಳ್ತಾ ಇದ್ದಾರೆ ನೋಡಿ ಅಲ್ಲ. ಇನ್ನೂ ಒಂದು ಶೋ ಇದೆಯಾ? ಸೊ ಪೊಲೀಸ್ ಅವರು ನಿಂತಿದ್ದಾರೆ, ಯಾವುದೋ ಗಲಾಟೆ ಆಗಬಾರ್ದು ಅಂತ ಗಾಯ್ಸ್. 8:45 ಸ್ಟಾರ್ಟ್ ಆಯಿತು, 11:15 ಮುಗಿದಿದೆ ಮೂವಿ. ಸೊ ಗಾಯ್ಸ್ ಇಡೀ ಸ್ಟೋರಿಯಲ್ಲಿ ಅವರೆಲ್ಲ ಹೊಡೆದಾಡ್ತಾ ಇದ್ರಲ್ಲ, ಒಂದು ಆಪೋಸಿಟ್ ಗ್ಯಾಂಗು ಅಂತಿಲ್ಲ, ಅವ್ರವ್ರ ಗ್ಯಾಂಗಲ್ಲಿ ಅವ್ರವ್ರಿಗೆ ಹೊಡೆದಾಡ್ತಾ ಇದ್ದಾರೆ. ಆಮೇಲೆ ಒಂದೊಂದು ಕ್ಯಾರೆಕ್ಟ್ರಿಗೆ ಮೇಯ್ನಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರ ಪರ್ಪಸ್ ಏನು, ಸೊ ಹೀರೋಗೆ ಪರ್ಪಸ್ ಏನಿದೆ, ಸ್ಟೋರಿ ಪರ್ಪಸ್ ಏನು, ಅದನ್ನೇ ಎಕ್ಸ್ಪ್ಲೇನ್ ಮಾಡಿಲ್ಲ. ಸ್ಟೋರಿಲಿ ತುಂಬ ಬೇಕಾಗಿರೋ ಮೇಯ್ನ್ ಎಲಿಮೆಂಟ್ಗಳಿಗೆ ಕನ್ಕ್ಲೂಡೇ ಮಾಡಿಲ್ಲ. ಗೀತು ಮೋಹನ್ ದಾಸ್ ಮೇಡಮ್ ಆ್ಯಸ್ ಎ ಡೈರೆಕ್ಟರ್ ಅದು ಬೇಕಿತ್ತು. ಡೈರೆಕ್ಟರ್ ಆದವ್ರಿಗೆ ಕನ್ಕ್ಲೂಡ್ ಮಾಡೋದು ಪಾಯಿಂಟ್ ಮಿಸ್ ಮಾಡಿದ್ದಾರೆ. ಸೊ ಗಾಯ್ಸ್ 11:15 ಮುಗಿದಿದೆ ಶೋ. ಇವಾಗಲೂ ಒಂದು ಶೋ ಇದೆ ಗಾಯ್ಸ್, 11:15 ಒಂದು ಶೋ ಇದೆ ನೈಟು. ಎಷ್ಟೋ ಜನ ವರ್ಕ್ ಇರೋರು ಅದಕ್ಕೆ ಹೋಗ್ತಾ ಇದ್ದಾರೆ. ಮಧ್ಯೆ ಸ್ವಲ್ಪ ನಿದ್ದೆ ಬಂತು, ಆಮೇಲೆ ಎಚ್ಚರಾದೆ ಮತ್ತೆ. ಪರ್ಪಸ್ ಮಿಸ್ಸಿಂಗ್, ಅದೊಂದೇ ಜಾಸ್ತಿ ಹೇಳೋದಕ್ಕೆ ಬರೋದು.